ಎಸ್.ಎಂ. ಕೃಷ್ಣರವರನ್ನು ಅಂದರೆ ಇಡೀ ರಾಜ್ಯ ಕಂಡಂಥ ಅಪರೂಪದ ರಾಜಕಾರಣಿ. ಎಲ್ಲ ನಮ್ಮ ರಾಜಕಾರಣದಲ್ಲಿ ಯಾವ ಯಾವ ವ್ಯವಸ್ಥೆಗಳಿದೆ ಅಲ್ಲೆಲ್ಲದಕ್ಕೂ ನಾಯಕರಾಗಿ ಬಂದವರು. ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಮಂತ್ರಿಗಳಾಗಿರಬಹುದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರಬಹುದು, ರಾಜ್ಯಸಭೆ ಮೆಂಬರ್ ಆಗಿರ್ಬೋದು, ಅಥವಾ ಸೆಂಟ್ರಲ್ ಮಿನಿಸ್ಟರ್ ಆಗಿರ್ಬೋದು, ಎಲ್ಲ ಥರದಲ್ಲಿ ಕೂಡ ಸೇವೆ ಸಲ್ಲಿಸಿದವರು. ಕರ್ನಾಟಕ ರಾಜ್ಯ ಕಂಡಂಥ ಭಾಳ ಡಿಗ್ನಿಫೈಡ್, ಸ್ಟೈಲಿಶ್ ಮತ್ತು ಒಂದು ಫಾರಿನ್ ಅಫೇರ್ಸಲ್ಲಿ ಅಂದರೆ ಇಂಗ್ಲೀಷಲ್ಲಿ ಅಷ್ಟೇ, ಕನ್ನಡದಲ್ಲೂ ಅಷ್ಟೇ ನಿರರ್ಗಳವಾಗಿ ಮಾತನಾಡುವಂಥ ಒಂದು ಪ್ರತಿಭೆ ಇದ್ದಂಥ ಕರ್ನಾಟಕ ರಾಜ್ಯ ಕಂಡ ಒಂದು ಅಪರೂಪದ ರಾಜಕಾರಣಿ. ಸಂಪೂರ್ಣ ಜೀವನವನ್ನು ಜೀವಿಸಿದ್ದಾರೆ. 92 ವರ್ಷ ಬದುಕೋದು ಒಂದು ದೊಡ್ಡ ಸಾಹಸವೇ ಸರಿ. ಇಂಥ ಇದರಲ್ಲಿ ಕೂಡ ಅವರು ಬದುಕಿದ್ದೇ ನಮ್ಮನ್ನು ನಗಲಿದ್ದಾರೆ ಅನ್ನೋದು ಒಂದು ರೀತಿಯ ದೈಹಿಕವಾಗಿ ಬೇಜಾರಾದರೂ ಕೂಡ ಅವರು ಸಂಪೂರ್ಣ ಜೀವನ ಬದುಕಿದ್ದಾರೆ ಅನ್ನೋದೇ ನಮಗೆಲ್ಲರಿಗೂ ಸಂತೋಷ ಕೊಡುವಂಥ ವಿಚಾರ. ಅವರಿಲ್ಲದನ್ನ ಎಲ್ಲರ ಅಗಲಿದ ನೋವನ್ನು ಅವರ ಅಭಿಮಾನಿಗಳಿಗೆ, ಕುಟುಂಬದವರಿಗೆ ಕೊಡಲಿ ಅಂತ. ಇವತ್ತು ನಮ್ಮ ಹಿರಿಯರಾದಂಥ ಶ್ರೀ ಮಾನ್ಯ ಎಸ್.ಎಂ. ಕೃಷ್ಣ ಸರ್ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರು 1962ರಲ್ಲಿ ಅವರು MLA ಆದವರು. ಸುದೀರ್ಘವಾದಂಥ 62 ವರ್ಷ ಅವರು ರಾಜಕಾರಣದಲ್ಲಿದ್ದಾರೆ. ಸೊ ನಮ್ಮ ರಾಜ್ಯ ಆಗಲಿ, ನಮ್ಮ ದೇಶ ಆಗಲಿ, ಅವ್ರ ಕೊಡುಗೆ ಅಪಾರವಾಗಿ ಬಹಳ ಇದೆ. ಸೊ ಹಾಗಾಗಿ ತಾನೇ ನಮ್ಮ ತಂದೆಯವರು ಹೇಳಿದಾಗೆ ನಮ್ಮ ಬೆಂಗಳೂರು ಒಂದು IT-BT ಸಿಟಿ ಆಗಿದೆ ಅಂದರೆ ಬಹುಶಃ ನಮ್ಮ ವೀರಪ್ಪ ಮೊಯ್ಲಿ ಸರ್ ಪ್ರಾರಂಭ ಮಾಡಿದಾದಮೇಲೆ ಇವರು ಅದನ್ನು ನಿಜವಾಗ್ಲೂ ಕಂಟಿನ್ಯೂ ಮಾಡಿದ್ರು. ಸೊ ಬಹಳ ಒಂದು ಮುಂದಾಲೋಚನೆ ಇಟ್ಕೊಂಡು ಅವರು ಕೆಲಸ ಮಾಡಿದರು. ಅವರು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಗವರ್ನರ್ ಆಗಿರ್ಬೋದು, ಅನೇಕ ಹುದ್ದೆಗಳನ್ನು ಅವರು ಅಲಂಕರಿಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಎಲ್ರಿಗೂ, ಎಲ್ಲ ನಮ್ಮ ಕನ್ನಡಿಗರಿಗೆ ಧೈರ್ಯ ಕೊಡಲಿ ಆ ದೇವರು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು.